ಅವರು ಯಾವುದೇ ಹುದ್ದೆಗೆ ಹೋಗಲಿ, ಯಾವುದೇ ಜವಾಬ್ದಾರಿ ಹೋಗಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗಲಿ ಖಂಡಿತವಾಗೂ ಸಕ್ಸಸ್ ಆಗ್ತಾರೆ. ನೀವು ಪ್ರೂವ್ ಮಾಡ್ತೀನಿ ಅನ್ಬೇಕಾದ್ರೆ ನೀವು ತಿಳ್ಕೊಳ್ರಿ. ಸೊ ನೀವು ಪ್ರೌಢಶಾಲಾಂತಲ್ಲಿ ಕನ್ನಡವನ್ನು ತುಂಬ ಚೆನ್ನಾಗಿ ಮಕ್ಕಳು ಓದ್ತಾರೆ, ಬರೀತಾರೆ, ಅವರಿಗೆ ಪ್ರಬುದ್ಧತೆ ಇದೆ. 125, 125, 122, 123 ಈ ಥರ ತೆಗಿತಾರೆ ಅಂದರೆ ಆ ಮಕ್ಕಳು ಬೇರೆ ವಿಷಯದಲ್ಲೂ ಚೆನ್ನಾಗಿ ಅವ್ರು ಸಾಧನೆ ಮಾಡ್ತಾರೆ. ಆ ಒಂದು ದಿಸೆಯಲ್ಲಿ ನಾನು ಭಾಳಷ್ಟು ಚೆನ್ನಾಗಿ ಎ ಸಿಗಳು ನೋಡ್ತೀನಿ, ತಹಶೀಲ್ದಾರ್ಗಳು ನೋಡ್ತೀನಿ. ಅವರೆಲ್ಲ ಯಾವ ರೀತಿ ಬಂತಾರೆ ಅಂತಂದರೆ ಕನ್ನಡ ಭಾಷೆಯಲ್ಲಿ ಪಾಂಡಿತ್ಯವನ್ನು ಅಂದರೆ ಪ್ರಭುತ್ವವನ್ನು ಸಂಪಾದನೆ ಮಾಡಿಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆದ್ದು ಬಂದಿದ್ದಾರೆ. ನಮ್ಮ ಮನೆ ಎದುರುಗಡೆ ನಮ್ಮ ರಿಲೇಟಿವ್ ಇದ್ದರು, ವಿಜಯ ನಿರಂಜನ್ ಅಂತ. ಅವನು IAS ಆಯಿತು. ಅವನು ಬೇಸಿಕಲಿ ಇಂಜಿನಿಯರ್, ಆದರೆ ಸಬ್ಜೆಕ್ಟ್ ಓದ್ತಿದ್ದು ಕನ್ನಡ.